ತಾವು ಸದನನ್ನ ಖುಷಿ ಪಡಿಸೋದಕ್ಕೆ ಬೇಕಾಗಿರೋ ಮಾಹಿತಿ ಅಲ್ಲ. ಸದನ ಅಲ್ಲ, ಒಂದ್ ನಿಮಿಷ. ನೀವು ಇಷ್ಟ ತನಕ ಇಲ್ಲ ಕೇಳಿ ಒಂದ್ ನಿಮಿಷ. ಮಾನ್ಯ ಸಚಿವರು ಒಂದ್ ನಿಮಿಷ. ನನ್ನ ಪ್ರಶ್ನೆ ನೀವು ಮಾನ್ಯ ಸಚಿವರೇ ಅಲ್ಲ, ನಿಮ್ ಕಾಲದಲ್ಲಿ ಮಾನ್ಯ ಸಚಿವರೇ ತಾವು ನೀವು ಮಾನ್ಯ ಸಚಿವರೇ ನೀವು ಮುಂದೆ ಮಾಡ್ತೀರಿ, ಇದನ್ನೆಲ್ಲ ಚರ್ಚೆ ಮಾಡಿದೀವಿ, ಮುಂದೆ ಇಟ್ಟಿದೀವಿ ಅನ್ನೋಂಥದನ್ನ ಏನು ಎಲ್ಲರನ್ನೂ ಖುಷಿ ಪಡಿಸೋದಕ್ಕೆ ಬೇಕಾಗಿರೋ ಅಂತದ್ ಮಾತಾಡ್ತಾ ಇದ್ದೀರಾ. ಆಗ್ಲಿಂದ ನಾನು ಅದನ್ನೇ ನೋಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಶಾಸಕರಾಗಿದ್ದಂತ ಬಾದಾಮಿಯಲ್ಲಿ 2018ರಲ್ಲಿ ಸ್ಯಾಂಕ್ಷನ್ ಆಗಿರೋಂಥ ಮನೆಗಳನ್ನ ಪೂರ್ಣಗೊಳಿಸಿಲ್ಲ, ಕಂಪ್ಲೀಟೆಡ್ 0. ಒಂದ್ ನಿಮಿಷ ಹೇಳ್ತೀನಿ ನಾನು ಮಾತಾಡಾದ್ಮೇಲೆ ನೀವು ಮಾತಾಡಿ. ನೀವು ಕೆಳಗಡೆ ಇರುವಂತ ಸಮಸ್ಯೆಗೆ ನೋಡ್ತಾನೆ ಇಲ್ಲ. ನೀವಿಲ್ಲೇನು ಸದನದಲ್ಲಿ ಶಾಸಕರುಗಳಿಗೆ ಏನು ಇಲ್ಲೇನು ಸರ್ಕಾರದ ಕಡೆಯಿಂದ ಹೇಳ್ಬೇಕು ಅಷ್ಟು ಸಮಜಾಯಿಸಿ ಕೊಡುವಂತ ಪ್ರಯತ್ನ ಪಡ್ತಿದ್ದೀರಾ. ಯಾಕೆ ಮನೆಗಳು ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಗ್ರಾಮ ಪಂಚಾಯತಿಯಿಂದ ಸದಸ್ಯರುಗಳಿಂದ ಗೆದ್ದು ಬಂದಿರೋದು. ಮನೆ ಏನು ನೀವು ಸ್ಯಾಂಕ್ಷನ್ ಮಾಡ್ತೀರಾ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಭ್ರಷ್ಟಾಚಾರ. ಅವನಿಗೆ ಬರೋ ಗ್ರಾಂಟ್ ಮೊದಲನೇ ಕಂತಿನಲ್ಲೇನೆ ದುಡ್ಡು ಇಡ್ಕೊಂತಾರೆ. ಇಡ್ಕೊಂಡ ತಕ್ಷಣ ಏನಾಗುತ್ತೆ, ಅವನಿಗೆ ಫೌಂಡೇಶನ್ ಕೊಟ್ಟಿರೋ ಅಂತ ಹಣದಲ್ಲಿ ಅವ್ನ ಫೌಂಡೇಶನ್ ಎಲ್ಲಿಂದ ಕಂಪ್ಲೀಟ್ ಮಾಡ್ತಾನೆ. ನೀವು ಅದನ್ನ ಸರಿ ಮಾಡಿ ಫಸ್ಟ್. ನೀವು ಆಮೇಲೆ ಅದಕ್ಕೆ ಎಷ್ಟು ಬೇಕು ಇಷ್ಟು ಬೇಕು ಹಣ ಅನ್ನೋಂಥದನ್ನ ನೀವು 9 ಲಕ್ಷ ಮನೆ ಬಾಕಿ ಇದೆ ಅಂತ ಹೇಳ್ತೀರಾ. ಇಡೀ ರಾಜ್ಯದಲ್ಲಿ 9 ಲಕ್ಷ ಮನೆ ಬಾಕಿ ಇಟ್ಕೊಂಡು ಎಷ್ಟು ವರ್ಷ ಆಗುತ್ತೆ ನೀವು ಮುಗಿಸೋದಕ್ಕೆ? ಮಾನ್ಯ ಸಚಿವರೇ, ನೀವು ಕೆಳಗಡೆ ಇರೋಂಥದನ್ನ ಸರಿ ಮಾಡಿ. ನೀವು ಇದಕ್ಕೊಂದು ಕಮಿಟಿ ಸೆಟಪ್ ಮಾಡಿ. ಯಾಕೆ ಕಂಪ್ಲೀಟ್ ಆಗಿಲ್ಲ, ಅವ್ರ ಸಮಸ್ಯೆ ಏನು ಅನ್ನೋಂಥದಕ್ಕೆ ಒಂದು ಆ ರೀತಿಯಾದಂತ ಪ್ರಯತ್ನ ಮಾಡಿ. ನೀವು CT ರವಿ ಅವ್ರಿಗೆ ಹೇಳ್ಬಿಟ್ಟು ಮೇಲ್ಗಡೆ ಹಣ ತರ್ರಿ ಅಂತಲ್ಲ, ಹಣ ಕೊಟ್ಟಿರೋದಕ್ಕೆ 1,29,000 ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕಂಪ್ಲೀಟ್ ಆಗಿರೋದು.